ಇವನ ಹೆಸರು ರೋಹಿತ್. +2 ಓದ್ತಾ ಇದ್ದಾನೆ. ಇದು ಇವನ ಪುಟ್ಟದಾದ ಕುಟುಂಬ. ತಾತ ಸ್ವತಂತ್ರ ಹೋರಾಟಗಾರರು, ತಂದೆ PWDಯಲ್ಲಿ ಇಂಜಿನಿಯರ್, ತಾಯಿ ಮನೆಯನ್ನ ಅಚ್ಚುಕಟ್ಟಾಗಿ ನೋಡಿಕೊಳ್ತಾರೆ. ಇವನು ಸಣ್ಣವನಾಗಿದ್ದಾಗಿಂದ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗರ ಪ್ರಭಾವಕ್ಕೆ ತುಂಬಾನೇ ಒಳಗಾಗಿದ್ದಾನೆ. ಅದಕ್ಕೆ ಇವನಲ್ಲಿ ಪ್ರಾಮಾಣಿಕತೆ ಮನೆ ಮಾಡಿದೆ. ಕಷ್ಟದಲ್ಲಿ ಇರೋರನ್ನ ಕಂಡ್ರೆ ಸಹಾಯ ಮಾಡೋಕೆ ಯಾವಾಗಲೂ ಮುಂದು. ವಯಸ್ಸಾದವರನ್ನ ಕಂಡ್ರೆ ವಿಶೇಷವಾದ ಅಕ್ಕರೆ. ಮತ್ತೊಬ್ಬರಿಗೆ ಸಹಾಯ ಮಾಡೋದು ಅಂದ್ರೆ ಎಲ್ಲಿಲ್ಲದ ಖುಷಿ. ಸ್ಕೂಲ್ ಬ್ಯಾಗ್ ಅಲ್ಲಿ ಯಾವಾಗಲೂ ಗಾಂಧೀಜಿ, ವಿವೇಕಾನಂದರ ಪುಸ್ತಕಗಳು ಖಾಯಮ್ಮನೆ ಮಾಡಿದ್ದವು. ಇತ್ತೀಚೆಗೆ ಇವನ ಶಾಲೆಯಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳು ಶುರುವಾಗಿವೆ. ಅದನ್ನ ಕಂಡು ಹಿಡಿಯುವುದು ಸಿಬ್ಬಂದಿಗಳಿಗೆ ಸವಾಲಾಗಿದೆ. ಅದು ಏನೆಂದು ನೋಡೋಣ ಬನ್ನಿ. ಸರ್, ನೆನ್ನೆಯಿಂದ ನಮ್ಮ ವಾಟರ್ ಬಾಟ್ಲು ಕಾಣಿಸ್ತಾ ಇಲ್ಲ ಸರ್. ಎಲ್ಲ ಕಡೆ ಸರಿಯಾಗಿ ಚೆಕ್ ಮಾಡಿದ್ಯಾ? ಹಾ ಸರ್, ಎಲ್ಲೂ ಸಿಗ್ತಾ ಇಲ್ಲ. ಮನೆಯಲ್ಲಿ ಸರಿಯಾಗಿ ನೋಡಿದ್ಯಾ? ನೋಡ್ದೆ ಸರ್, ಅಲ್ಲಿ ಎಲ್ಲೂ ಇಲ್ಲ ಸರ್. ಸರಿ, ಎಲ್ಲೋಯ್ತು? ಆಯ್ತು, ಎಲ್ರಿಗೂ ವಿಚಾರಿಸೋಣ. ನಿಮ್ ಕ್ಲಾಸ್ಗೆ ಹೋಗು. ಏನ್ರಿ ಇದು? ಮನೆ ಎಲ್ಲ ಆಫೀಸ್ ಮಾಡ್ಕೊಂಡಿದ್ದೀರಲ್ಲ, ಅಲ್ಲೇ ಮುಗಿಸ್ ಬರ್ಬಾರ್ದಾ? ಏನ್ ಮಾಡೋದು, ನಮ್ ಡಿಪಾರ್ಟ್ಮೆಂಟೇ ಹಾಗೆ. ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಅಲ್ಲಾದ್ರೂ ಅಷ್ಟೇ, ಇಲ್ಲಾದ್ರೂ ಅಷ್ಟೇ. ರೋಹಿತ್, ಚೆನ್ನಾಗ್ ಓದ್ತಾ ಇದೀಯಾ? ಸ್ಕೂಲಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲಪ್ಪ. ಚೆನ್ನಾಗ್ ಓದಪ್ಪ. ಮುಂದೆ ಇಂಜಿನಿಯರಿಂಗ್ ಡಾಕ್ಟರ್ ಮಾಡ್ಬೇಕು. ಅದಕ್ಕೆ ತುಂಬಾ ದುಡ್ಡು ಬೇಕು. ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಸರ್, ಮೇ ಐ ಕಮಿಂಗ್? ಸರ್, ನನ್ನ ಟಿಫಿನ್ ಬಾಕ್ಸ್ ಎಲ್ಲೂ ಕಾಣ್ತಾ ಇಲ್ಲ ಸರ್. ಎಲ್ಲ ಕಡೆ ಸರಿಯಾಗಿ ಚೆಕ್ ಮಾಡಿದ್ಯಾ? ಹಾ ಸರ್, ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲಾರು ಇಟ್ಟಿದ್ಯಾನೋ ಜ್ಞಾಪಕ ಮಾಡ್ಕೋ. ಇಲ್ಲ ಸರ್, ಬ್ಯಾಗ್ ಅಲ್ಲೇ ಇತ್ತು, ಕಾಣಿಸ್ತಾನೆ ಇಲ್ಲ. ಇನ್ನೊಂದ್ಸಲ ಎಲ್ಲ ಕಡೆ ಚೆಕ್ ಮಾಡ್ಕೋ, ನಾನು ವಿಚಾರಿಸ್ತೀನಿ. ಏನಾಯ್ತಪ್ಪ, ಯಾಕೆ ಅಳ್ತಾ ಇದೆಯಾ? ಸರ್, ನನ್ನ ಸೈಕಲ್ ಕಾಣ್ತಿಲ್ಲ ಸರ್. ಅದನ್ನ ಎಲ್ಲಿಟ್ಟಿದ್ದೆ? ಸೈಕಲ್ ಸ್ಟ್ಯಾಂಡ್ ಅಲ್ಲಿ ಇರ್ತಿದ್ದೆ ಸರ್, ಈಗ ಕಾಣ್ತಾ ಇಲ್ಲ. ಹೌದಾ? ಇದು 3ನೇ ಕೇಸು. ಯಾರೋ ಗೊತ್ತಿರೋರು ಮಾಡ್ತಾ ಇದ್ದಾರೆ. ಇದನ್ನ ಕಂಡಿಡಿಬೇಕು. ಸರಿ, ನಿಮ್ ಕ್ಲಾಸ್ ಹೋಗು. ಹಲೋ ಹಲೋ ಮೇಡಮ್, ನನ್ನ ಮಗನ ಸೈಕಲ್ ಕಳೆದಿದ್ದು ಇನ್ನೂ ಸಿಕ್ಕಿಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ವಿಚಾರಣೆ ಮಾಡ್ತಾ ಇದ್ದೀವಿ, ಸ್ವಲ್ಪ ಸಮಯ ಕೊಡಿ ಪ್ಲೀಸ್. ಮತ್ತೆ ಇದ್ರ ಜೊತೆಗೆ ಇನ್ನು ಏನೇನೋ ಕಳ್ವಾಗ್ತಿದೆಯಂತೆ. ನೀವೇನ್ ವಿಚಾರಣೆ ಮಾಡ್ತಾ ಇದ್ದೀರಾ? ಸ್ವಲ್ಪ ತಾಳ್ಮೆ ಇಡಿ ಸರ್, ನಾನೇ ಖುದ್ದು ವಿಚಾರಣೆ ಮಾಡಿಸ್ತಾ ಇದ್ದೀನಿ. ಏನ್ ವಿಚಾರಿಸ್ತಿದ್ರೆ ಏನೋ? ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ವಿಚಾರಿಸ್ತಾರೆ. ಅಯ್ಯೋ, ಪೊಲೀಸ್ ಗಿಲೀಸ್ ಅಂತ ಎಲ್ಲ ಬೇಡ್ರಿ ಸರ್. ಪ್ರಿನ್ಸಿಪಲ್ ಆಗಿ ನಾನೇ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಸರ್ ಪ್ಲೀಸ್. ಸರಿ ಮೇಡಮ್, ಒದ್ದು ವಿಚಾರಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂತ 1-2 ದಿನ ಸಮಯ ಕೊಡ್ತೀನಿ. ನೀವು ಕಳ್ಳು ನಿಡಿನಿಲ್ಲ ಅಂದ್ರೆ ಪೊಲೀಸ್ ಜೊತೆ ಬರ್ತೀನಿ. ಏನ್ರಿ ಇದು ವಿಷಯ? ಎಷ್ಟೊಂದು ಸೀರಿಯಸ್ ಆಗಿದೆ. ನಾವು ಏನಾದ್ರೂ ಸ್ಟೆಪ್ ತಗೊಳ್ಬೇಕು. ಹೌದು ಮೇಡಮ್, ಎಲ್ಲಾ ಪೇರೆಂಟ್ಸು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ನನಗೂ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಗಿಲೀಸ್ ಅಂತ ಹೆದರ್ಸ್ತಾ ಇದ್ದಾರಲ್ರಿ? ಪೊಲೀಸ್ ಅವರು ಎಂಟ್ರಿ ಆದ್ರೆ ನಮ್ ಕಾಲೇಜಿನ ರೆಪ್ಯುಟೇಷನ್ ಎಲ್ಲ ಹಾಳಾಗುತ್ತೆ ಮೇಡಮ್. ಇಷ್ಟು ದಿನ ಕಾಪಾಡ್ಕೊಂಡು ಬಂದ ರೆಪ್ಯುಟೇಷನ್ ಎಲ್ಲ ಮಣ್ಣಪಾಲಾಗುತ್ತೆ. ಏನಾದ್ರೂ ಮಾಡ್ಬೇಕು ಮೇಡಮ್. ಪರಿಸ್ಥಿತಿ ಕೈಲಿರೋದ್ರೆ ಏನೂ ಮಾಡಕ್ಕಾಗಲ್ಲ. CCTV ಚೆಕ್ ಮಾಡಿಸಿ. ರೆಕಾರ್ಡಿಂಗ್ ಆಗ್ತಾ ಇಲ್ಲ ಮೇಡಮ್, ಕಂಪ್ಲೇಂಟ್ ಮಾಡಿದ್ದೀವಿ. ಹೀಗೆ ಮಾಡೋಣ.
ರೋಹಿತ್, ನೀನು ಅನ್ಬಿಲೀವಬಲ್. ರೋಹಿತ್, ನಿನ್ನಿಂದ ನಾನು ಇದು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಕ್ಲಾಸ್ಗೆ ಬೆಸ್ಟ್ ಸ್ಟೂಡೆಂಟ್ ನೀನು. ಹೌದು ಮೇಡಮ್, ನನಗೂ ಶಾಕ್ ಆಯ್ತು. ಕ್ಲಾಸಲ್ಲಿ ಎಲ್ಲರೂ ಇವನಿಗೆ ಗಾಂಧಿವಾದಿ ಗಾಂಧಿವಾದಿ ಅಂತಾರೆ, ಆದ್ರೆ ಇವನು ರೋಹಿತ್ ಪೇರೆಂಟ್ಸ್? ಹೌದು, ನಾನು ರೋಹಿತ್ ಪ್ರಿನ್ಸಿಪಲ್ ಮಾತಾಡ್ತಾ ಇರೋದು. ಗುಡ್ ಮಾರ್ನಿಂಗ್ ಮೇಡಮ್, ಹೇಳಿ. ನೀವು ಈಗಲೇ ಕಾಲೇಜ್ಗೆ ಬನ್ನಿ. ಹಾ, ಯಾಕೆ ಮೇಡಮ್, ಏನಾಯ್ತು? ರೋಹಿತ್ ಏನಾದ್ರೂ ಆಯ್ತಾ? ಅವನಿಗೇನಾಗಿಲ್ಲ, ಅವನಿಂದ ಬೇರೆಯವ್ರಿಗೆ ಸಮಸ್ಯೆ ಆಗಿದೆ. ಅರ್ಥ ಆಗಿಲ್ಲ ನೀವು ಹೇಳಿದ್ದು. ಆಯ್ತು ಮೇಡಮ್, ಈಗಲೇ ಬರ್ತೀವಿ. ಹಲೋ, ಹಾ ಹೇಳು. ಈಗ ತಾನೇ ರೋಹಿತ್ ಸ್ಕೂಲಿಂದ ಪ್ರಿನ್ಸಿಪಲ್ ಕಾಲ್ ಮಾಡಿದವ್ರಿ. ಹಾ ಏನಂತೆ? ನೀನು ಕಾಲೇಜ್ ಹತ್ರಕ್ಕೆ ಬಾ, ನಾನು ಈ ಕಡೆ ಇಮಿಡಿಯೇಟ್ ಆಗಿ ನಾನು ಕಾಲೇಜ್ ಹತ್ರಕ್ಕೆ ಬರ್ತೀನಿ. ಎಲ್ಲ ವಿಷಯ ಗೊತ್ತಾಗಿರ್ಬೇಕಲ್ಲ. ಹಾ ಮೇಡಮ್. ರೋಹಿತ್ ನಮ್ ಕಾಲೇಜ್ಗೆ ತುಂಬಾ ಬುದ್ಧಿವಂತ ಹುಡುಗ. ನಾವು ಅವನನ್ನು ಬೇರೆಯವ್ರಿಗೆ ಉದಾಹರಣೆ ಕೊಡ್ತಿದ್ವಿ, ಆದ್ರೆ ಅವನಿಗೆ ಈ ತರ ಕೆಟ್ಟ ಬುದ್ಧಿ ಇದೆ ಅಂತ ಗೊತ್ತಿರ್ಲಿಲ್ಲ. ಇದು ರೆಪ್ಯೂಟೆಡ್ ಕಾಲೇಜ್, ಇದಕ್ಕೆ ಒಂದು ಘನತೆ ಗೌರವ ಇದೆ. ಈ ಕಾಲೇಜ್ಗೆ ಸಣ್ಣ ಕಪ್ಪು ಚುಕ್ಕಿ ಬಿದ್ರೆ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಪೇರೆಂಟ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಇದಕ್ಕೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಮಕ್ಕಳನ್ನು ಬೇರೆ ಕಡೆ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವ್ ಏನ್ ಉತ್ತರ ಕೊಡ್ಬೇಕು? ನೀನೇ ಬನ್ನಿ. ನಮಗೂ ಅರ್ಥ ಆಗುತ್ತೆ ಮೇಡಮ್, ಇವ್ರಿಗೆ ಮಾಡ್ತಾನೆ ಅಂತ ಗೊತ್ತಿದ್ರೆ ಇವನು ಮೂಡ ಮುಂದಾಗ್ತಾ ಇದ್ರೆ ನಮ್ಮ ಮರ್ಯಾದೆ ಎಲ್ಲ ತೆಗೆದುಬಿಟ್ಟು. ಇದು ಹೊಡೆದು ಬಡ್ದು ಬುದ್ಧಿವಾದ ಹೇಳೋದಲ್ಲ, ಪ್ರೀತಿಯಿಂದ ಕೇಳಿ, ಕಾರಣ ಗೊತ್ತಾಗುತ್ತೆ. ಹಾ ಮೇಡಮ್, ನಾನ್ ಕೇಳ್ತೀನಿ. ಅವನು ಸರಿ ಹೋಗ್ಲಿಲ್ಲ ಅಂದ್ರೆ ಬೇರೆ ದಾರಿ ಇಲ್ಲದೆ ಅವನಿಗೆ ಕಾಲೇಜಿಂದ ತೆಗಿಬೇಕಾಗುತ್ತೆ. ಇಲ್ಲ ಇಲ್ಲ ಮೇಡಮ್, ಹಾಗೆ ಹೇಳ್ಬೇಡಿ, ನಾವು ಸರಿ ಮಾಡ್ತೀವಿ. ಹಾ ಸರಿ ಸರಿ. ನಮ್ಮ ಮರ್ಯಾದೆ ಎಲ್ಲ ಬಿದಿ ಮಾಡ್ಬೇಡ. ಏನ್ ಕಡಿಮೆ ಮಾಡಿದೀವಿ ಇವನಿಗೆ? ಕಳ್ತನ ಮಾಡೋಂಥದ್ದು ಏನಾಗಿದೆ? ಹೋಗಿ ಹೋಗಿ ಕಳ್ತನ ಮಾಡ್ತಾ ಇದ್ದಾನೆ. ಬ್ಯಾಗ್ ಅಲ್ಲಿ ನೋಡಿದ್ರೆ ದೇಶಭಕ್ತ ಫೋಟೋ ಇಟ್ಕೊಂಡು ತಿರುಗಾಡ್ತಾನೆ. ಮಾಡೋದು ಅನಾಚಾರ. ಎಷ್ಟೋ ಜನ ಮಕ್ಕಳಿಗೆ ಫೀಸ್ ಕಟ್ಟಕ್ ದುಡ್ಡಿಲ್ಲ, ಗಾರೆ ಕೆಲಸನೋ ಹೋಟ್ಲಲ್ಲಿ ಪ್ಲೇಟ್ ತೊಳೆಯೋ ಕೆಲಸನೋ ಮಾಡ್ತಾ ಇದ್ದಾರೆ. ಆದ್ರೆ ಇವನಿಗೆ ಎಲ್ಲ ಇದ್ಕೊಂಡು ಹೇಳೋಕಂದ ಯಾಕೆ ಹೀಗೆಲ್ಲ ಮಾಡಿದೆ? ಯಾಕೆ ಕಳ್ತನ ಮಾಡಕ್ ಹೋದೆ? ಕೇಳಿದ್ರೆ ನಾವು ಕೊಡಿಸ್ತಾ ಇರ್ಲಿಲ್ವಾ ನಿಮ್ಗೆ? ಹೇಳೋ, ಯಾಕೆ ಮಾಡ್ದೆ? ಏನ್ ಮಾಡ್ತಿದ್ದೀರಾ? ಪ್ರಿನ್ಸಿಪಲ್ ಹೇಳಿದ್ ಮರ್ದಾಯ್ತಾ? ನಾನ್ ವಿಚಾರಿಸ್ತೀನಿ, ನೀವು ಕೂಲಾಗಿ. ಇವನಿಗೇನಾಯ್ತು? ಚೆನ್ನಾಗೇ ಇದ್ದ, ಇದ್ದಕ್ಕಿದ್ದಾಗೆ ಇವನಿಗೆ ಯಾವುದ್ರಲ್ಲೂ ಕಡಿಮೆ ಮಾಡಿಲ್ಲ. ಹಾಗಾದ್ರೆ ಇದು ಮಾನಸಿಕ ಕಾಯಿಲೆನಾ? ಹೇಗಾದ್ರೂ ಇಲ್ಲಿ ಒಂದು ಸಲ ಸೈಕ್ಯಾಟ್ರಿಸ್ಟ್ ನ ಮೀಟ್ ಮಾಡೋದು ಒಳ್ಳೇದು. ಸರ್, ನನ್ನ ಮಗನ ಸಮಸ್ಯೆ ಬಗ್ಗೆ ನಿಮ್ಮ ಹತ್ರ ಆಲ್ರೆಡಿ ಫೋನಲ್ಲಿ ಮಾತಾಡಿದ್ದೆ. ಹೌದು ಹೌದು ಹೌದು. ಹಾ ಹೇಳಿ. ನೀವೇ ಹೇಗಾದ್ರೂ ಮಾಡಿ ಇವನನ್ನ ಗುಣಪಡಿಸ್ಬೇಕು. ಹಾ ಪ್ರಯತ್ನಿಸೋಣ. ನಾನು ಸ್ವಲ್ಪ ರೋಹಿತನ ಜೊತೆಗೆ ಮಾತಾಡ್ಬೇಕು. ನೀವು ಒಂದೆರಡು ನಿಮಿಷ ಹೊರಗಡೆ ಇರ್ತೀರಾ? ಹಾ, ನಾನು ಎಲ್ಲ ತಿಳ್ಕೊಂಡೆ.
ನಿಮ್ಮ ಮಗನ ಮಾನಸಿಕ ವ್ಯಾಧಿಗೆ ಕಾರಣ ಏನು ಅಂತನೂ ಕೂಡ ತಿಳ್ಕೊಂಡೆ. ನೀವು ಲಂಚ ತಗೊಳ್ತೀರಾ? ಲಂಚ? ಈ ಬಿಲ್ಡಿಂಗ್ಗೆ ಲೋ ಕ್ವಾಲಿಟಿ ಸ್ಟೀಲು, ಸಿಮೆಂಟು, ಬ್ರಿಕ್ಸು ಎಲ್ಲ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಕಾಸ್ಟ್ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ನೀವು ಸ್ವಲ್ಪ ಅಡ್ಜಸ್ಟ್ ಆಗಿ ಹೋಗ್ಬಿಟ್ರೆ 20% ಕಮಿಷನ್ ಹಾಗೆ ನಿಮ್ಮ ಮನೆಗೆ ಬರ್ತಾ ಇದೆ. ಮಿಸ್ಟರ್ ರಜಿತ್, ಬೇರೆ ಟೆಂಡರ್ಸ್ ಎಲ್ಲ ಡಿಸ್ಕ್ವಾಲಿಫೈ ಮಾಡಿ ಹೊಸ ಟೆಂಡರ್ ಡೀಟೇಲ್ಸ್ ಎಲ್ಲ ನನಗೆ ಕೊಟ್ಟು ಈ ಫ್ಲಾಟ್ ಕನ್ಸ್ಟ್ರಕ್ಷನ್ ನನಗೆ ಸಿಗೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಒಂದು ಫ್ಲಾಟ್ ಖಂಡಿತ ಸಿಕ್ಕೇ ಸಿಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಅದರ ಅಗ್ರಿಮೆಂಟ್ ಪೇಪರ್ಸ್ ಎಲ್ಲ ಶಾರ್ಟ್ಲಿ ನಿಮಗೆ ರೀಚ್ ಆಗುತ್ತೆ. ಈ ರೋಡ್ ಆಕ್ಚುಯಲ್ ಕಾಸ್ಟ್ 1 ಕೋಟಿ ರೂಪಾಯಿ. ಇದನ್ನ ಎಸ್ಟಿಮೇಷನ್ 2 ಕೋಟಿ ರೂಪಾಯಿ ಮಾಡಿದ್ದೀರಾ. ಡೀಲ್ ಪ್ರಕಾರ 50% ನಿಮಗೆ, 50% ನನಗೆ. ಸಾಬ್, ಎಲ್ಲ ಕಾಂಟ್ರಾಕ್ಟರ್ಗಳು ಬಂದು ನಮ್ಮ ಅಂಗಡಿಯಲ್ಲಿ ಕಲ್ಲು, ಸಿಮೆಂಟು, ಇಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ತಗೊಳ್ಳಿ ಸರ್ ನಿಮ್ಮ ಕಮಿಷನ್ನು. ಸರ್, ನೀವು ಯಾವಂಗೆ ಕೆಲಸ ಮಾಡಿದ್ದೀನಿ, ಕೆಲಸ ಮಾಡೋದ ಫೇಸ್ ಫೋಟೋನು ಕೂಡ ತಂದಿದೆ. ತಗೊಳ್ಳಿ ಸರ್ ನಿಮ್ಮ ಕಮಿಷನ್. ನಾನು ಮಿನಿಸ್ಟ್ರು ಕಡೆಯವನು ಅಂತ ನೀವು ಈ ನದಿಗೆ ಬ್ರಿಡ್ಜ್ ಕಟ್ಟೋ ಟೆಂಡರ್ನ ತಿದ್ದಿ ನನಗೆ ಕೊಡ್ಸಿದ್ದೀರಾ. ನಿಮ್ಗೆ ತಲುಪಬೇಕಾಗಿರೋ ಪರ್ಸೆಂಟೇಜು ನೀವು ಯಾವ ಅಕೌಂಟ್ ಹೇಳ್ತೀರೋ ಅಕೌಂಟ್ಗೆ ಬಂದು ಬೀಳುತ್ತೆ. ಸರ್, ನಾನೊಬ್ಬ ಸಣ್ಣ ಕಾಂಟ್ರಾಕ್ಟ್ರು, ನನ್ನ ಬಿಲ್ ಇನ್ನೂ ಪಾಸ್ ಆಗಿಲ್ಲ ನೋಡಿ ಸರ್, ದಯವಿಟ್ಟು ಏನಾದ್ರು ಮಾಡಿ ಸರ್. ನನ್ನ ಕಮಿಷನ್ ಕೊಡೋವರೆಗೂ ನಿನ್ನ ಬಿಲ್ ಕ್ಲಿಯರ್ ಆಗಲ್ಲ. ದುಡ್ಡಿನ ಪಿಶಾಚಿ ಅಕೌಂಟ್ ಚೆನ್ನಾಗಿ ತಟ್ಬಿಡೋಣ ಅನ್ಸುತ್ತೆ. ಏನದು? ಏನಿಲ್ಲ ಸರ್, ಎಲ್ಲ ಇಲ್ಲಿದೆ ರಿಯಲ್ ಸ್ಟೋರಿ. ಅಪ್ಪನ್ನ ಮಗ ಫಾಲೋ ಮಾಡ್ತಾನೆ, ತಪ್ಪಿಲ್ಲ ಬಿಡಿ. ಇದು ಒಂಥರ ಮಾನಸಿಕ ರೋಗ. ಅಪ್ಪನೇ ಹೀಗ್ ಮಾಡ್ತಿರುವಾಗ ನಾನ್ ಮಾಡೋದ್ರಲ್ಲಿ ತಪ್ಪೇನು ಅನ್ನೋ ಭಾವನೆ ಅವನಿಗೆ. ಹೀಗೆ ಬಿಟ್ರೆ ಮುಂದೆ ಅವನು ಕೊನೆ, ಸುಲಿಗೆ ಎಲ್ಲಾನು ಮಾಡ್ಬೋದು. ಕ್ಷಮಿಸಿ ಸರ್, ನನ್ನಿಂದ ಇವನು ಈ ತರ ಆಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ಅವ್ನು ಸಿಗೋಗೋದಕ್ಕೆ ಏನಾದ್ರೂ ದಾರಿ ತೋರಿಸಿ ಸರ್. ಹಾ, ಇದಕ್ಕೆ ಒಂದೇ ಉಪಾಯ. ನೀವು ಲಂಚ ತಗೊಳ್ಳೋದನ್ನ ಬಿಡ್ಬೇಕು. ಈ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇವನಲ್ಲಿ ಮನದಟ್ಟಾಗುವಾಗ ಮಾಡ್ಬೇಕು. ಹಾಗಾದ್ರೆ ಇವನು ಮುಂದೆ ಕಳ್ತನ ಮಾಡೋದನ್ನ ಬಿಡೋ ಚಾನ್ಸಸ್ ಇರ್ತದೆ. ಅಯ್ಯೋ ಡಾಕ್ಟ್ರೆ, ನಮ್ಮ ಮಗನ ಒಳ್ಳೆ ಭವಿಷ್ಯಕ್ಕಾಗಿ ನಾವೇನ್ ಬೇಕಾದ್ರೂ ಮಾಡ್ತೀವಿ, ಇದನ್ನೆಲ್ಲ ಬಿಟ್ಬಿಡ್ತೀವಿ. ಸರಿ ಡಾಕ್ಟ್ರೆ, ಖಂಡಿತವಾಗಿಯೂ ನನ್ನ ಮಗನ ಮುಂದಿನ ಭವಿಷ್ಯಕ್ಕಾಗಿ ನಾನು ಬದಲಾಗ್ತೀನಿ. ಕೆಟ್ಟವರ ಸಹವಾಸದಿಂದ ಈ ಐಫೈ ಜೀವನಕ್ಕೋಸ್ಕರ ಲಂಚ ತಗೊಳ್ಳೋದನ್ನ ನಾನು ರೂಢಿ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ನನ್ನ ಮಗನ ಮುಂದಿನ ಭವಿಷ್ಯದ ಮುಂದೆ ಏನೂ ಅಲ್ಲ, ಅವನಿಗೋಸ್ಕರ ನಾನು ಖಂಡಿತ ಬದಲಾಗ್ತೀನಿ ಡಾಕ್ಟ್ರೆ. ವೆರಿ ಗುಡ್. ಇದನ್ನೇ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಮನ್ನ ನೀವು ತಿದ್ಕೊಂಡ್ಬಿಟ್ರೆ ನಾಳೆ ರೋಹಿತ್ ತಾನೇ ಸರಿ ಹೋಗ್ಬಿಡ್ತಾರೆ. ಹಾ, ನೀವಿಲ್ಲಿ ನೋಡ್ಬೋದು. ಸವಿತಾ, ನಾನ್ ನಿನಗೆ ತಂದ್ಕೊಟ್ಟಿರೋ ಮೊಬೈಲು, ಒಡವೆ, ದುಡ್ಡು ಎಲ್ಲ ವಾಪಸ್ ತಂದ್ಕೊಡು. ನಾನು ಯಾರ್ಯಾರು ತಗೊಂಡಿದ್ನೋ ಅವ್ರಿಗೆಲ್ಲ ವಾಪಸ್ ಮಾಡ್ಬಿಡ್ತೀನಿ. ಈ ತರ ಲಂಚದಿಂದ ತಗೊಂಡಿರೋ ಐಟಮ್ಗಳು ನಮಗ್ ಬೇಕಾಗಿಲ್ಲ. ಹಾ, ತಂದಿರಿ. ನೀವ್ ಹೇಳಿದ್ದು ಸರಿ ಕಣ್ರಿ. ಇನ್ಮೇಲೆ ಇದ್ಯಾವ್ದು ಬೇಡ ನಮ್ಗೆ. ಇದೆಲ್ಲ ವಾಪಸ್ ಮಾಡ್ಬಿಡಿ. ಇನ್ಮೇಲಿಂದ ಈ ತರದೆಲ್ಲ ತಂದ್ರೆ ಅಷ್ಟೇ ನೋಡಿ. ಇನ್ಮೇಲೆ ನಾವು ನಿಯತ್ತಾಗಿರೋಣ, ಆಯ್ತಾ? ಸರಿ ಅಮ್ಮ, ನಮ್ ಸ್ಕೂಲ್ ಟೈಮ್ ಆಗ್ತದೆ. ಬಾಯ್. ನೀವೆಲ್ಲ ಅಂದ್ಕೊಂಡಾಗೆ ನಾನು ಕಳ್ಳತನ ಮಾಡಲಿಲ್ಲ. ನಾನು ಕಳ್ಳ ಅಲ್ಲ. ಕಳ್ಳತನ ಮಾಡೋ ನಾಟಕ ಆಡಿದೆ. ನನ್ನ ತಂದೆ ಲಂಚ ತಗೊಳ್ಳೋದನ್ನ ಬಿಡಿಸಬೇಕಾಗಿತ್ತು. ಇದು ನನ್ನ ತಾತನ ಆಸೆ ಕೂಡ ಆಗಿತ್ತು. ಯಾವ ತಂದೆ ತಾಯಿ ಕೂಡ ಮಕ್ಕಳು ಕಳ್ಳತನ ಮಾಡಲಿ ಎಂದು ಬಯಸುವುದಿಲ್ಲ. ನಾನು ಅದನ್ನೇ ನನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡೆ. ನನಗೆ ಡಾಕ್ಟರ್ ಅಂಕಲ್ ಕೂಡ ಸಹಾಯ ಮಾಡಿದರು. ಆದರೆ ನನ್ನ ತಂದೆಯ ಬದಲಾವಣೆ
ಬಹಳ ದಿನ ಇರಲಿಲ್ಲ. ನಮಸ್ಕಾರ ಸರ್. ಬ್ರಿಡ್ಜ್ ಕಟ್ಟೋ ಕೆಲಸ ಎಲ್ಲ ಸರಿಯಾಗಿ ನಡೀತಾ ಇದೆಯಲ್ವಾ? ಎಲ್ಲ ನಿಮ್ ಕೃಪೆ. ಇನ್ ಮುಂದೆ ಲಂಚ ತಗೊಳಲ್ಲ ಅಂತ ಹೇಳ್ತಾ ಇದ್ರಿ. ಓ ಅದೊಂದ್ ದೊಡ್ಡ ನಾಟಕ. ನನ್ನ ಮಗ ನಾನ್ ಲಂಚ ತಗೊಳ್ಳೋದು ಬಿಡ್ಬೇಕು ಅಂತ ಕಳ್ತನ ಮಾಡೋದ್ರ ತರ ನಾಟಕ ಮಾಡ್ದ. ನಾನು ಕೂಡ ಸ್ವಲ್ಪ ದಿನ ಲಂಚ ತಗೊಳ್ಳೋದು ಬಿಟ್ಟು ಅಂತಲ್ಲ ನಾಟಕ ಮಾಡಿದೆ. ನೀವು ಮತ್ತೆ ಆ ಕಡೆ ತುಂಬಾ ಒಳ್ಳೇದಾಯ್ತು. ಇನ್ನೆಲ್ಲ ನಮ್ ಕೆಲಸ ಸಲೀಸು. ಸುಲಭವಾಗಿ ಸಿಗೋದನ್ನ ಯಾರಾದ್ರೂ ಬಿಡ್ತಾರ? ಈ ಭ್ರಷ್ಟಾಚಾರದ ಸಮುದ್ರದಲ್ಲಿ ನಾನೊಂದು ಸಣ್ಣ ಮೀನು ಮಾತ್ರ. ಇಲ್ಲಿ ದೊಡ್ಡ ದೊಡ್ಡ ತಿಮ್ಮಿಂಗಲುಗಳೇ ಇವೆ, ಅವ್ರಿಗೆಲ್ಲ ಹಂಚ್ಬೇಕು. ಅದಿರ್ಲಿ, ದುಡ್ಡು ಸರಿಯಾಗಿದೆ ತಾನೆ? ತಾತ, ಅಪ್ಪ ಮತ್ತೆ ದುಡ್ಡಿನಿಂದ ತಿಂದಿದ್ದಾರೆ. ಚಿಂಟು, ನೀ ಏನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅದಕ್ಕ ಒಂದ್ ದಾರಿ ಐತಿ. ನನಗೂ ಅದ್ರ ಬಗ್ಗೆ ಸ್ವಲ್ಪ ಗೊತ್ತೈತಿ. ಅದೇನೋ ವಿಸ್ಟಿಲ್ ಬ್ಲೋರ್ ಅಂತ ಪಿಡ್ಪಿ ಅಂತ ಹೇಳ್ತಾರ. ಅರೆ, ನೀನ್ ಡಿಜಿಟಲ್ ಹುಡುಗ, ನೀನ್ ಗೂಗಲ್ ಮೊಬೈಲ್ ಸ್ವಲ್ಪ ಕೇಳಿ ನೋಡ. ಹಾ ಸರಿ ತಾತ. ತಾತ, ವಿಸಲ್ ಬ್ಲೋವರ್ ಅಂದ್ರೆ ಭ್ರಷ್ಟಾಚಾರದ ಬಗ್ಗೆ ಯಾರು ಕಂಪ್ಲೇಂಟ್ ಮಾಡ್ತಾರಲ್ಲ ಅವ್ರನ್ನ ವಿಸಲ್ ಬ್ಲೋವರ್ ಅಂತಾರೆ. ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಡಿಸ್ಕ್ಲೋಜರ್ ಅಂಡ್ ಪ್ರೊಟೆಕ್ಷನ್ ಆಫ್ ಇನ್ಫಾರ್ಮರ್ಸ್ ಅಂತ. ಅಂದ್ರೆ ಇದು ಕಂಪ್ಲೇಂಟ್ ಕೊಟ್ಟವರ ಸೀಕ್ರೆಸಿಯನ್ನು ಕಾಪಾಡುತ್ತದೆ. ಇದು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್, ಪಬ್ಲಿಕ್ ಎಂಟರ್ಪ್ರೈಸಸ್ ಎಂಪ್ಲಾಯೀಸ್ ಅವರಿಗೆ ಅಪ್ಲಿಕೇಬಲ್ ಆಗುತ್ತೆ. ಕಂಪ್ಲೇಂಟ್ ಅನ್ನು ವಿತ್ ವಿಟ್ನೆಸ್ ರೈಟಿಂಗ್ ಅಲ್ಲಿ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಕಳಿಸಬೇಕು. ತಥಾ ಫ್ಯಾಕ್ಸ್ ಅಥವಾ ಇಮೇಲ್ ಮೂಲಕ ಕಂಪ್ಲೇಂಟ್ ರಿಸೀವ್ ಮಾಡುವುದಿಲ್ಲ. ಕವರ್ ಮೇಲೆ ಕ್ಲಿಯರ್ ಆಗಿ ಪಿಡಿಪಿ ಕಂಪ್ಲೇಂಟ್ ಸ್ಟ್ರಿಕ್ಟ್ಲಿ ಕಾನ್ಫಿಡೆನ್ಷಿಯಲ್ ಎಂದು ಬರೆಯಬೇಕು. ಕಂಪ್ಲೇಂಟ್ ಕೊಟ್ಟವರ ಪರ್ಸನಲ್ ಡೀಟೇಲ್ಸ್ ಅನ್ನು ಬೇರೆ ಕವರ್ ನಲ್ಲಿ ಬರೆಯಬೇಕು. ಮತ್ತೆ ಯಾರ ಮೇಲೆ ಕಂಪ್ಲೇಂಟ್ ಬರಿತದೀವಲ್ಲ ಅವ್ರದ್ದು ಪರ್ಸನಲ್ ಡೀಟೇಲ್ಸ್ ಅನ್ನು ಕ್ಲಿಯರ್ ಆಗಿ ಕೊಡ್ಬೇಕು. ಮತ್ತೆ ತಾತ, ಕಂಪ್ಲೇಂಟ್ ಯಾವ ರೀತಿ ಬರಿಬೇಕಂತಾನು ಇಲ್ಲಿ ಕೊಟ್ಟಿದ್ದಾರೆ. ಹಾ ಚಿಂಟು, ಇದೇ ಸರಿ. ಪೇಪರ್ ಪೆನ್ ತಗೋ, ನಾ ಹೇಳ್ದಂಗ್ ಬರಿ. ತಾತ, ಅಪ್ಪನ್ನ ಜೈಲಿಗೆ ಕಳಿಸ್ಬೇಕಾ? ಹೌದು ಚಿಂಟು, ಅವ ನಿನಗ ತಂದೆ ನಾನ, ಆದ್ರ ನನಗ ಸ್ವಂತ ಮಗ. ನಾನು ಸ್ವಾತಂತ್ರ್ಯ ಹೋರಾಟಗಾರ. ಈ ದೇಶಕ್ಕೆ ರಕ್ತ ಸುರಿಸಿ ಸ್ವಾತಂತ್ರ್ಯ ತಂದು ಕೊಟ್ಟೇನೆ. ಆದ್ರೆ ಈಗ ಏನ್ ಮಾಡೋದು? ನನ್ನ ಮಗನ ಈ ದೇಶಕ್ಕೆ ಒಳ್ಳೆ ಹೊಡಿತಾ ಇದ್ದಾನ. ಇದು ನೋಡ್ಕೊಂಡು ನಾ ಸುಮ್ಮನೆ ಕೊಂಡ್ಲೇನು? ತಾತ, ಅಪ್ಪನ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೋದಲ್ಲ? ಚಿಂಟು, ನೀನು ನಿಮ್ಮ ಅಪ್ಪನಿಗೋಸ್ಕರ ಕಳ್ಳನ್ ಪಟ್ಟ ಕಟ್ಕೊಂಡೆ. ಆದ್ರೆ ಏನ್ ಪ್ರಯೋಜನ ಆತ? ಏನೂ ಆಗ್ಲಿಲ್ಲ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ಭ್ರಷ್ಟಾಚಾರದ ವಿಷಯ ಬಂದಾಗ ಸಂಬಂಧಗಳಿಗೆ ಬೆಲೆ ಕೊಡಬಾರ್ದು. ನೀ ಅಂದ್ಕೊಂಡಂಗ ನಾನು ನನ್ನ ಮಗನಿಗೆ ಶಿಕ್ಷೆ ಕೊಡಿಸ್ತಾ ಇಲ್ಲ. ನಾನು ನನ್ನ ದೇಶಕ್ಕೆ ನಿಷ್ಠೆ ತೋರಿಸ್ತಾ ಇದ್ದೀನಿ. I am from vigilance.